ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಗಾಗಿ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ರೇವಣ್ಣ ಅವರು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅನ್ನು ಅವರ ಪರ ವಕೀಲರು ಸಲ್ಲಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಧನದ ನಂತರ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅನ್ನೋದರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ನಿರೀಕ್ಷೆಯಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡಿದ್ದಾರೆ ರೇವಣ್ಣ ಪರ ವಕೀಲರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಮೇ 8ನೇ ತಾರೀಕು ತನಕ ಎಸ್ಐಡಿ ಕಸ್ಟಡಿಗೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಕೊಟ್ಟಿದೆ. ಸೊ ಕಸ್ಟಡಿಗೆ ಇದ್ದ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ ನ ಮಾನ್ಯತೆ ಏನು, ಪುರಸ್ಕಾರ ಯಾವ ರೀತಿ ಅನ್ನೋದು ಕೋರ್ಟ್ ಅಬ್ಸರ್ವೇಷನ್ ನ ನಂತರ ಗೊತ್ತಾಗುತ್ತೆ. ಸದ್ಯಕ್ಕಂತೂ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅನ್ನು ಓಪನ್ ಕೋರ್ಟ್ ನಲ್ಲಿ ಮೂವ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಈಗಾಗಲೇ ಕಸ್ಟೋಡಿಯಲ್ ಇಂಟ್ರೋಗೇಷನ್ ನ ಅಗತ್ಯತೆ ಹಾಗೂ ಅತಿ ದೊಡ್ಡ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಇವರಿಗೆ ಬೇಲ್ ಸಿಗುತ್ತಾ, ಬೇಲ್ನ ರಿಲೀಫ್ ಸಿಗುತ್ತಾ, ಲೀಗಲ್ ರೆಮಿಡಿಯ ನಿರೀಕ್ಷೆಯಲ್ಲಿ ಅಂತೂ ಅವ್ರು ಇದ್ದೇ ಇದ್ದಾರೆ. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಆಂಟಿಸಿಪೇಟರಿ ಬೇಲ್ ಆರ್ಡರ್ ರಿಜೆಕ್ಟ್ ಆಯಿತು. ಅದಾದ ಬಳಿಕ ಈಗ ಮತ್ತೆ ರೆಗ್ಯುಲರ್ ಬೇಲ್ ಅನ್ನ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದನ್ನ ಕೋರ್ಟ್ ಮಾನ್ಯ ಮಾಡುತ್ತಾ ಇಲ್ವಾ ಅಥವಾ ಬೇಲ್ ಕೊಡೋದಕ್ಕೆ ಯೋಗ್ಯವಾಗಿರುವಂತಹ ಪ್ರಕರಣನ ಇದು ಅಂತ ಕನ್ಸಿಡರ್ ಮಾಡುತ್ತಾ ಕೋರ್ಟ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 4 ದಿನಗಳ ಎಸ್ಐಡಿ ಕಸ್ಟಡಿಯ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಪ್ರತಿದಿನ ಕೂಡ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ನುರಿತವಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋ ಕೆಲಸ, ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸ, 164 ಸ್ಟೇಟ್ಮೆಂಟ್ ಅನ್ನ ದಾಖಲಿಸೋ ಕೆಲಸ ಎಲ್ಲವನ್ನು ಕೂಡ ಎಸ್ಐಟಿ ತನಿಖಾಧಿಕಾರಿಗಳ ತಂಡ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಕಾನೂನಿನ ಮೂಲಕ ರಿಲೀಫ್ ಸಿಗುವಂತಹ ಪ್ರಯತ್ನದಲ್ಲೂ ಕೂಡ ಎಚ್.ಡಿ. ರೇವಣ್ಣ ಕುಟುಂಬಸ್ಥರು ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ದಾರೆ. ಇದನ್ನ ಕೋರ್ಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುರಳಿ, ಕಸ್ಟಡಿಯ ಅವಧಿ ಇನ್ನು ಬಾಕಿ ಇರುವಾಗಲೇ ಇಂಥ ಪ್ರಕರಣದಲ್ಲಿ ಬೇಲ್ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅನ್ನ ಕೋರ್ಟ್ ಯಾವ ರೀತಿ, ಯಾವ ಗ್ರೌಂಡ್ಸ್ ಮೇಲೆ ಕನ್ಸಿಡರ್ ಮಾಡಿದ್ರೆ, ಇಲ್ಲ ಅಂದ್ರೆ ಹೇಗೆ ಅಂತ? ಖಂಡಿತ ಮಮತಾ, ಯಾಕೆಂದರೆ ಪ್ರಮುಖವಾಗಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಏನು ರೇವಣ್ಣ ಅವರು ಇರುವಂಥದ್ದು, ರೇವಣ್ಣ ಅವರು ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ಅಷ್ಟೇ ಅದರ ಜಾಮೀನಿನ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಇವತ್ತಷ್ಟೇ ಜಾಮೀನಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಅದು ಇನ್ನೂ ಕೂಡ ಡೇಟ್ ಆಗಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ನಾಳೆ ಮಧ್ಯಾಹ್ನ 3 ಗಂಟೆ ಅಥವಾ 4 ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ ಅಥವಾ ಪೊಲೀಸ್ ಕಸ್ಟಡಿಗೆ ಕಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ ಈಗಷ್ಟೇ. ಕಸ್ಟಡಿ ಅವಧಿ ಇನ್ನು ಬಾಕಿ ಇದೆ ಅಂದ್ರೆ ಕೋರ್ಟೇ ಕಸ್ಟಡಿಗೆ ಒಪ್ಸಿರೋದು. ಸೊ ಈ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬಹುದು, ಬಟ್ ಅದನ್ನು ಕನ್ಸಿಡರ್ ಮಾಡುತ್ತಾ ಕೋರ್ಟು, ಪುರಸ್ಕಾರ ಮಾಡುತ್ತಾ ಕೋರ್ಟು ಅನ್ನೋದು ಪ್ರಶ್ನೆ. ಬೇರೆ ರೆಗ್ಯುಲರ್ ಪ್ರಕರಣಗಳಾಗಿದ್ರೆ ಅದನ್ನ ನೋಡುವಂತಹ ರೀತಿನೇ ಬೇರೆ. ಆದ್ರೆ ಮಹಿಳೆಯರ ಘನತೆ ಜೊತೆಗೆ ಅವರ ಮೇಲಿನ ದೌರ್ಜನ್ಯ ಜೊತೆಗೆ ಧಕ್ಕೆ ಆಗಿದೆ, ಅವರ ಪ್ರೈವಸಿಗೆ ಧಕ್ಕೆ ತಂದಿದೆ ಅಂದಾಗ ಕೋರ್ಟ್ ತುಂಬಾ ಸೂಕ್ಷ್ಮವಾಗಿ ಇದನ್ನ ಅಬ್ಸರ್ವ್ ಮಾಡುತ್ತೆ. ಮತ್ತೆ ಇಲ್ಲೇನಾದ್ರೂ ಬೇಲ್ ಕೊಟ್ಟರು ಅದು ಒಂದು ಸಂದೇಶ ಹೋಗುತ್ತೆ, ಬೇಲ್ ಕೊಡ್ಲಿಲ್ಲ ಅಂದ್ರೂ ಕೂಡ ಅತಿ ದೊಡ್ಡ ಸಂದೇಶ ಆಗುತ್ತೆ. ಬೇಲ್ ಕೊಡದೇ ಇದ್ರೆ ಇನ್ನಷ್ಟು ವಿಕ್ಟಿಮ್ಗಳು ಬಂದು ಕಂಪ್ಲೇಂಟ್ಗಳನ್ನು ದಾಖಲಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇಲ್ ಕೊಟ್ರೆ ಹೆದರ್ಕೊಂಡು ಹಿಂದಕ್ಕೆ ಸರಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಎಲ್ಲ ಆಯಾಮದಲ್ಲಿ ಕೋರ್ಟ್ ಅಂತೂ ಕನ್ಸಿಡರ್ ಮಾಡುತ್ತೆ. ಇದಕ್ಕೆ ಆಕ್ಷೇಪಣೆಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಡೆಫಿನೆಟ್ಲಿ ಸಲ್ಲಿಸ್ತಾರೆ.